ಗೈಸ್ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಗೈಸ್, ನಿಜವಾಗೂ ಸೀರಿಯಸ್ ಆಗಿ ಆಗ್ತಾನೆ ಇಲ್ಲ. ಅವುಗಳು ಫೋರ್ಸ್ ಕೊಟ್ಟರೆ ಮಾತ್ರ ಆಚೆ ಬರೋದು ಹಿಂಗೆ ನೋಡಿ. ಸೊ ನೀವು ಅನ್ಕೋಬಿಡಿ ಇದೇನು ಹುಡುಗಿರ್ದು ಅಂತ. ಜಂಕ್ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಗೊತ್ತಲ್ಲ ಯಾರು ಅಂತ, ಮಿಸ್ಟರ್ ಲೇಜಿ. ಮೈಸೂರಲ್ಲಿ 35 ಡಿಗ್ರಿ ಇರೋದು ಬಿಸಿಲು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗಾಯ್ಸ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಇವತ್ತು ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ಕೋ, ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ನೋಡುವ. ಗೊತ್ತಲ್ಲ ಯಾರು ಅಂತ, ಮಿಸ್ಟರ್ ಲೇಜಿ. ಹಾಯ್ ಹಾಯ್ ಮಾಡು, ಹಾಯ್ 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 ಮಾಡ್ತಿಲ್ಲ ಅವನು, ಮಲ್ಕೊಟ್ಟು ಫುಲ್ ಬ್ಯುಸಿ ಅವನು. ಅವ್ನ ಕೈ ನೋಡಿ ಗೈಸ್ ಹೆಂಗಿದೆ. ನಿಮಗೆ ನಾನು ತೋರಿಸ್ತೀನಿ ನೋಡಿ, ಬೆಕ್ಕುಗಳು ಹೆಂಗೆ ಉಗುರು ಬಿಡುತ್ತೆ ಅಂತ. ಅದು ಇಲ್ಲಿ ಹಿಂಗೆ ಪ್ರೆಸ್ ಆದರೆ ಮಾತ್ರ ಉಗುರು ಆಚೆ ಬರೋದು, ಇಲ್ಲಾಂದರೆ ಹಂಗೆ ಒಳಗೆ ಹೋಗ್ಬಿಡುತ್ತೆ. ಅವುಗಳು ಫೋರ್ಸ್ ಕೊಟ್ಟರೆ ಮಾತ್ರ ಆಚೆ ಬರೋದು ಹಿಂಗೆ ನೋಡಿ. ಗೈಸ್ ನಮ್ಮಮ್ಮ ನನಗೆ ಕೇಕ್ ಕೊಟ್ಟರು, ತಿನ್ನೋಂಥ ಪೇಸ್ಟ್ರಿ ಕೇಕು. ಇಲ್ಲೇ ಇದೆ ನೋಡಿ, ಬಟ್ ನಾನು ತಿಂತಾ ಇಲ್ಲ. ಜಂಕ್ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ತಿನ್ನೋದಿಲ್ಲ. ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ. ಸೊ ನಾನಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದೀನಿ. ಸೊ 1 ತಿಂಗಳು ಮುಂಚೆ, ಅಂದರೆ 1.5 ತಿಂಗಳು ಮುಂಚೆ ವರ್ಕೌಟ್ ಬಿಟ್ಬಿಟ್ಟಿದ್ದೆ. ಅವಾಗೇನು ಅನಿಸ್ತಾ ಇರಲಿಲ್ಲ, ಬಟ್ ಇವಾಗಂತೂ ಫುಲ್ ರಿಗ್ರೆಟ್ ಫೀಲ್ ಆಗ್ತಿದೆ ನನಗಂತೂ. 1.5 ತಿಂಗಳು ಬಿಟ್ಬಿಟ್ನಲ್ಲ ವರ್ಕೌಟು ಹಂಗೆ ಹಿಂಗೆ ಅಂತ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವರ್ಕೌಟು. ಲೆಟ್ಸ್ ಗೋ ಗೈಸ್. ನಾವು ಈಗಿರೋ ಮನೇನ ನಾವು ಖಾಲಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೇ ಫುಲ್ ಕೆಲಸ ನಡೀತಿದೆ ಮನೆಯಲ್ಲಿ. ನೀವು ನೋಡ್ಬೋದು ಬೇಕಾದರೆ, ಅಲ್ಲೊಂದು ಪ್ಯಾಕ್ ಆಗಿದೆ, ಈ ರೂಮಲ್ಲೂ ಪ್ಯಾಕ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಫುಲ್ಲು ಕೆಲಸ ನಡೀತಿದೆ. ಹೊಸ ಮನೆಗೆ ನಾಳೆ ಹೋಗಬೇಕು. ನಾಳೆ ಹೋಗಿ ಪೂಜೆ ಮಾಡಿ, ಸೊ ಪೂಜೆ ಆದಮೇಲಿಂದ ನಾವು ಶಿಫ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಸೀರೀಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಮನೆ ಶಿಫ್ಟಿಂಗ್ ಸೀರೀಸ್. ಗೈಸ್ ಇಲ್ಲೆಲ್ಲ ಫೋಟೋಸ್ ಎಲ್ಲ ಇತ್ತು, ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಗ್ಲಾಸು, ಶೋಕೇಸ್ ಐಟಮ್ ಎಲ್ಲ ಇತ್ತು, ಎಲ್ಲನೂ ಕ್ಲಿಯರ್ ಮಾಡಿ ತುಂಬಿಟ್ಟಿದ್ದಾರೆ. ಇವ್ನು ಮಲ್ಕೊಳ್ಳೋ ಸ್ಟೈಲ್ ನೋಡಿ ಗೈಸ್, ಹೆಂಗೆ ಮಲ್ಗೋನೆ, ಯಾವ ಆ್ಯಂಗಲಲ್ಲಿ ಮಲ್ಕೊಳ್ಳೋನು ನೋಡಿ. ಗೈಸ್ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಚಾರ್ಜ್ ಇಲ್ಲ ಫೋನಲ್ಲಿ, ಅದಕ್ಕೆ ಚಾರ್ಜರ್ ಎತ್ಕೊ ಹೋಗ್ತಿದ್ದೀನಿ. ಜಿಮ್ಮಲ್ಲೇ ಚಾರ್ಜ್ ಹಾಕೋದು ಅಷ್ಟೇ. ಲೆಟ್ಸ್ ಗೋ ಗೈಸ್. ಜಿಮ್ಗೆ ಫಸ್ಟ್ ಟೈಮ್ ಶೂ ಹಾಕೊಂಡು ಹೋಗ್ತಿದ್ದೀನಿ ನಾನು. ಸೊ ನೀವು ಅನ್ಕೋಬಿಡಿ ಇದೇನು ಹುಡುಗಿರ್ದು ಅಂತ, ಹುಡುಗಿರು ಹಾಕ್ಕೊಂಡಿರೋ ಥರ ಅಂತ. ಬಟ್ ಇದು ದೇವ್ರದ್ದು. ದೇವಸ್ಥಾನಕ್ಕೆ ಹೋಗಿದ್ದೆ, ಮಂಗ್ಳೂರಿಗೆ ಹೋಗಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು. ಗೈಸ್ ಮೈಸೂರಲ್ಲಿ 35 ಡಿಗ್ರಿ ಇರೋದು ಬಿಸಿಲು. ಬೆಂಗಳೂರಲ್ಲೇ ಕಡಿಮೆ, ಮೈಸೂರಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ ಬಿಸಿಲು ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ. ಗೈಸ್ 1.5 ತಿಂಗಳಾದ್ಮೇಲೆ ನಾನು ಮತ್ತೆ ಜಿಮ್ಮಿಗೆ ಬಂದಿರೋದು. ಒಂಥರ ಖುಷಿ ಆಗ್ತಿದೆ ಅಂದ್ಕೊಡಿ. ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಿರೋದು ಒಂಥರ ಖುಷಿ ಆಗ್ತಿದೆ. ಸೊ ಈ ಸಲ ಗಿವ್ ಅಪ್ ಮಾಡಲ್ಲ. ಏನೋ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, ಗಿವ್ ಅಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಬ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತೀನಿ. ಸೊ ನಿನ್ನೆ ಜಿಮ್ಮಲ್ಲಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟೆ. ಸ್ವಲ್ಪ ಎಲ್ಲೋ ಕೆಲಸ ಇತ್ತು ಅಂತೆಲ್ಲ ಹೋಗಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಹೇಳ್ದಂಗೆ ನಾನು ನಿಮಗೆ ಹೊಸ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ದೀವಲ್ವಾ. ಸೊ ಅಲ್ಲಿ ಇವತ್ತು ಪೂಜೆ ಇದೆ. ಸೊ ಟೈಮ್ ಆಗಿಬಿಟ್ಟಿದೆ, 10 ಗಂಟೆಗೆ ನಾವು ಹೋಗ್ಬೇಕು ಅಲ್ಲಿಗೆ. ಅಂದರೆ 10 ಗಂಟೆ ಒಳಗಡೆ ಪೂಜೆ ಆಗಬೇಕು. ಸೊ ಇನ್ನೂ ಇಲ್ಲೇ ಇದ್ದೀನಿ ನಾನು. ಬೆಳಗ್ಗೆ ಎಲ್ಲ ಕೆಲಸ ಇತ್ತು ಅಂತ ಹೋಗ್ಬಿಟ್ಟಿದ್ದೆ. ಇವಾಗ ಸ್ನಾನ ಮಾಡಿ ಪಟ್ಟಂತ ರೆಡಿಯಾಗಿ ಇವಾಗ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್. ಗೈಸ್ ನಮ್ಮಮ್ಮ ಒಂದಷ್ಟು ಐಟಮ್ಸ್ನ ಎತ್ಕೊಬರೋಕೆ ಕೇಳಿದ್ದಾರೆ. ಸೊ ಈಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಒಂದು ಐಟಮ್ ಇದು, ಇನ್ನೊಂದು ತುಳಸಿ ಪಾಟ್ ಎತ್ಕೋಗ್ಬೇಕು. ಟೈಮ್ ಆಗಿಬಿಟ್ಟಿದೆ ಗೈಸ್. ಟೆನ್ಷನ್ಗೆ ಮನೆಕಿನ್ನ ಕೈಲಿ ಹಿಡ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ತಲೆ ಕೆಟ್ಟೋಗ್ಬಿಟ್ಟಿದ್ದು ನನಗಂತೂ. ಗೈಸ್ ತುಳಸಿ ಪಾಟ್ ತೊಗೊಂಡು ಹೊರಡ್ತಾ ಇದ್ದೀನಿ. ಫೋನ್ ಮೇಲೆ ಫೋನ್ ಮಾಡ್ತಾರೆ ನಮ್ಮಮ್ಮ, ಬೇಗ ಬಾ ಅಂತ. ಗೈಸ್ ಹಾಲು ಕೊಕ್ಕೆ ಸಮಯ ಬಂದಿದೆ. ಅದು ಆಲ್ರೆಡಿ ಫುಲ್ ಹೀಟ್ ಆಗಿಬಿಟ್ಟಿದೆ. ಅಲ್ಲಿ ಪೂಜೆ ಮಾಡ್ತಿದ್ದಾರೆ.
ಜೋರು ಮಾಡ್ತೀನಂತ ಮಾಡು. ನೀಟಾಗಿ ಮಾಡು. ಐದು 57 ಉಕ್ಕ ಗನ್ನ ಕಣೆ ಇದೆ ಈಚೆ ಕಡೆ ಕೊಡೋಲ್ಲ ನೀನು ಮಾಡ್ತಾರೆ ನಾವೇ ಮಾಡೋಕೆ ನೀನು ಈ ಮನೇಲಿ ಫಸ್ಟ್ ಊಟ ಮಾಡ್ತಿರೋದು ಹೋಟ್ಲಿಂದ ತಂದು. ವಿಡಿಯೋ ಆನ್ ಆಗಿದೆ ಅಂತ ಹಂಗೆಲ್ಲ ಆಡ್ತಾ ಇರೋದು, ಇಲ್ಲಾಂದರೆ ನೆಟ್ಟಿಗೆ ಇರ್ತಾರೆ. ಸೊ ಗೈಸ್, ಊಟ ಎಲ್ಲ ತಿಂದಿದ್ದಾಯಿತು, ನಾಷ್ಟ ಎಲ್ಲ ಮಾಡ್ಕೊಂಡಿದ್ದಾಯಿತು, ಮತ್ತು ಪೂಜೆನೂ ಮುಗೀತು. ಇಲ್ಲಿಗೆ ಶಿಫ್ಟ್ ಆಗೋದು ಒಂದೇ ಬಾಕಿ ಇರೋದು. ಸೊ ಇಲ್ಲಿ ಇವಾಗ ಇಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಆಯಿತಾ, ನೋಡಿ ಎಲ್ಲ ಇಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಮುಂಚೆ ಹೆಂಗಿತ್ತು ಅಂತ ನಿಮಗೆ ನಾನು ವಿಡಿಯೋ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಅದನ್ನು ನಾನು ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಂಡು. ಗೈಸ್, ಪ್ರಶಾಂತ್ ಅವರ ಊರಿಗೆ ಹೋಗಿ ಅಲ್ಲಿಂದ ನಾಯಿ ಕರ್ಕೊಬಂದ್ವಿ. ಒಂದು ನಾಯಿ ಅಲ್ಲೇ ಬಿಟ್ಬಿಟ್ಟಿದ್ದ, ಅಂದರೆ ಸಿರಿನ ಅಲ್ಲೇ ಬಿಟ್ಬಿಟ್ಟಿದ್ದ. ಸಿರಿನ ಕರ್ಕೊಬಂದು ಮನೆಗೆ ಬಿಟ್ಟು, ಅವನು ಬಿಟ್ಟು ನಾನು ಮನೆಗೆ ಬಂದೆ. ಸೊ ಇವತ್ತು ನಾನು ಹೊಸ ಮನೆಯಲ್ಲಿದ್ದೀನಿ. ಸೊ ನಾವು ಮನೆ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದೆ ಹೋದ ಜಾಗಲ್ಲಿ. ಸೊ ಇದೇ ಮನೆಗೆ ಬರ್ತಾರದು ನಾವು. ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ ಇವಾಗ. ಆವಾಗಲೇ ಮೇಲೆ ಹತ್ತಿ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೆ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಹಂಗೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡಿ ಗೈಸ್. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ತೀನಿ ನಾನೇ. ಕ್ಯಾಮ್ರಾನೇ ಬಿದ್ದಾಗ್ಬಿಡ್ತು, ಕರೆಕ್ಟಾಗಿ ಸೆಟ್ ಮಾಡೋಕ್ಕಾಗಿಲ್ಲ. ಮನೆಯೆಲ್ಲ ಫುಲ್ಲು ಗಲೀಜಿದೆ. ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ನಾವು ಶಿಫ್ಟಿಂಗ್ ಆಗೋದು ನೆಕ್ಸ್ಟ್ ವೀಕು. ಕಿಚನು ಅಷ್ಟೇ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಸೊ ಇವಾಗ ಪೇಂಟ್ ಮಾಡಿದ್ದಾರೆ. ಪೇಂಟ್ ಮಾಡಿಬಿಟ್ಟು ನಮಗೆ ಕೀ ಕೊಟ್ಟರು. 2 ದಿನ ಆದಮೇಲೆ ಕೀ ಕೊಟ್ಟಿದ್ದಾರೆ. ಸೊ ನೋಡುವ, ಶಿಫ್ಟ್ ಆಗೋದು ಎಲ್ಲ ನಿಮಗೆ ವಿಡಿಯೋ ಮಾಡ್ತೀನಿ. ಗೈಸ್, ಕೆಲಸ ಮಾಡೋಕ್ಕೆ ಮೂಡಿಲ್ಲ ಗೈಸ್, ನಿಜವಾಗೂ ಸೀರಿಯಸ್ ಆಗಿ ಆಗ್ತಾನೆ ಇಲ್ಲ. ನಾವು ಮಲ್ಕೊಬಿಟ್ಟೆ ಸಾಕು ಅಂತ ಅನಿಸ್ತಿದೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಆಚೆಯಿಂದ ವ್ಯೂ ನೋಡಿ ಹೆಂಗಿದೆ ಗೈಸ್. ನೀರು ಬರ್ತಾ ಇದ್ದಿದೆ ಅಂತ ಟ್ಯಾಂಕಲ್ಲಿ ನೀರಿಗೆ ಇಲ್ವ ಅಂತ ಚೆಕ್ ಮಾಡಕ್ಕೆ ಬಂದಿದ್ದೀನಿ ಮೇಲೆ. ಏನು ಇಷ್ಟೊಂದು ಗಲೀಜೈತೆ ಟ್ಯಾಂಕಲ್ಲಿ. ಗೈಸ್, ಈ ಮನೆ ಲಾಕ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ.